ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. 2024ರ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಭರ್ಜರಿ ರೋಡ್ ಶೋ. ಈ ರೋಡ್ ಶೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅಬ್ಬರಿಸಿದ ಸಿದ್ದರಾಮಯ್ಯ, ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಕೊಟ್ಟಿರುವುದು ಖಾಲಿ ಚೆಂಬು. ಖಾಲಿ ಚೆಂಬು ಕೊಟ್ಟಿರುವವನ್ನ ಬೆಂಬಲಿಸಬಾರದು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ನಾವು ಏನು ವಿಧಾನಸಭಾ ಚುನಾವಣೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ದೇವೆ, ಅವುಗಳನ್ನು ನಾವು ಈಡೇರಿಸಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದರು. ಆದ್ದರಿಂದ ನೀವು ಖಾಲಿ ಚೆಂಬನ್ನು ಕೊಟ್ಟಿರುವ ಕೇಂದ್ರ ಸರ್ಕಾರವನ್ನು ಯಾರೂ ಕೂಡ ಬೆಂಬಲಿಸಬಾರದೆಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ KV ಗೌತಮ್, ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡ, ಸಚಿವರಾದ ಡಾಕ್ಟರ್ MC ಸುಧಾಕರ್, KH ಮುನಿಯಪ್ಪ, ಪುಟ್ಟು ಮಂಜನಪ್ಪ ಮತ್ತು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು. ಸಮತಾ ನ್ಯೂಸ್, ಶಿಡ್ಲಘಟ್ಟ. ಕೊಟ್ಟವರಿಗೆ ನೀವೇನಾದ್ರು ಬೆಂಬಲಿಸ್ತೀರಾ? ಬೆಂಬಲಿಸಬಾರ್ದು. ನಾವು ನುಡಿದಂತೆ ನಡೆದಿದ್ದೀವಿ, ಕೊಟ್ಟ ಮಾತಂತೆ ಉಳಿಸ್ಕೊಂಡಿದ್ದೀವಿ. ಬಸವಾದಿ ಶರಣರು ಹೇಗೆ ನುಡಿದಂತೆ ನಡೆದರೋ ಅದೇ ರೀತಿ ಕಾಂಗ್ರೆಸ್ ಪಕ್ಷನೂ ಕೂಡ ನಡೀತದೆ. ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷ ಇವತ್ತು ಏನ್ ಭರವಸೆಗಳನ್ನು ಕೊಟ್ಟಿದ್ದೀವಿ ಆ ಭರವಸೆಗಳನ್ನೆಲ್ಲ ಈಡೇರಿಸ್ತೀವಿ. ತೆಲಂಗಾಣದಲ್ಲಿ ರಾತ್ರಿ ತಾನೇ ನಮಗೆ ತೆಲಂಗಾಣದ ಮುಖ್ಯಮಂತ್ರಿ ಸಿಕ್ಕಿದ್ರು, ರೇವಂತ್ ರೆಡ್ಡಿ. ಅವ್ರು ಕೇಳಿದೆ, ಎಲ್ಲ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೇನ್ರಿ ಅಂತ ಕೇಳಿದೆ. ಅವ್ರು ಹೇಳಿದ್ರು 6ರಲ್ಲಿ 5 ಮಾಡಿದೀವಿ, ಇನ್ನೊಂದು ಕೂಡ ಅದನ್ನು ಕೂಡ ಜಾರಿ ಮಾಡ್ತೀವಿ. ಯಾಕಂದ್ರೆ 100 ದಿನ ಬಂತು, ಅವರು ಅಧಿಕಾರಕ್ಕೆ ಬಂದು 100 ದಿನ ಆಗಿದೆ. ಅವರು ಕೂಡ ಜಾರಿ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಕಾಂಗ್ರೆಸ್ ಬಂದ್ರೆ ಅವರು ಕೂಡ ಮಾಡ್ತಾರೆ. ನಮಗೂ ಶಕ್ತಿ ಬರ್ಬೇಕಲ್ಲ, ಶಕ್ತಿ. ಇವರ ಕ್ರಮ ಸಂಖ್ಯೆ ಎಷ್ಟು, ಇವರ ಚಿಹ್ನೆ ಯಾವುದು? 26ನೇ ತಾರೀಕು ನೀವೆಲ್ಲ ಮತಗಟ್ಟೆಗೆ ಹೋಗಿ ಕ್ರಮ ಸಂಖ್ಯೆ 1 ಗೌತಮ್ ಅವ್ರ ಹೆಸರು ಮುಂದೆ ಬಟನ್ ಒತ್ತೋದ್ರ ಮೂಲಕ ಇವ್ರನ್ನ ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಇವ್ರನ್ನ ಲೋಕಸಭೆಗೆ ಕಳಿಸ್ಕೊಟ್ರೆ ಕರ್ನಾಟಕದ ಪರವಾಗಿ ಮಾತಾಡ್ತಾರೆ, ನಿಮ್ಮ ಧ್ವನಿಯಾಗಿ ಮಾತಾಡ್ತಾರೆ. ಅದಕ್ಕೋಸ್ಕರ ಇವರನ್ನ ಆರಿಸಿ ಕಳಿಸ್ಬೇಕು ಅಂತೇಳಿ ಹೇಳಲಿಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೀವಿ. ನಿಮ್ಮೆಲ್ರಿಗೂ ನಮಸ್ಕಾರಗಳನ್ನ ಹೇಳಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. ಕೊಟ್ಟಿರೋದು ಬಡವರನ್ನ ಮೇಲೆತ್ತೋದಕ್ಕೆ. ಶಕ್ತಿ ಯೋಜನೆ ಅಡಿ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾರೆ, ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಅಕ್ಕಿ ಕೊಟ್ಟಿದ್ದಾರೆ, ನಿರುದ್ಯೋಗಿಗಳಿಗೆ ಕೆಲಸ ಹುಡುಕೋದಕ್ಕೆ ಸಹಾಯಧನನ್ನು ಕೊಟ್ಟಿದ್ದಾರೆ. ಇಂಥ ಉನ್ನತವಾದ ಆಲೋಚನೆ ಬರೀ ಕಾಂಗ್ರೆಸ್ಗೆ ಬರುತ್ತೆ ಹೊರತು ಬಿಜೆಪಿಗೆ JDSಗೆ ಬರಲ್ಲ. ಅವ್ರು ಏನಿದ್ರು ನಮ್ಮ ಹತ್ರ ಇರೋದು ಕಿತ್ಕೊಂಡು ತಿನ್ನೋದಕ್ಕೆ ಲಾಯಕ್ಕೆ ಹೊರತು ನಮ್ಗೇನು ಕೊಡಲ್ಲ ಅಂತ ಹೇಳಿ ನಿಮ್ಗಾಗ್ಲೇ 10 ವರ್ಷದಲ್ಲಿ ಅನುಭವ ಆಗಿರ್ತದೆ.